ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್. ಸೊ ತುಂಬ ದಿನಗಳ ನಂತರ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಯಾಕೆ ವ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ನಾನು ನಮ್ಮ ಅಜ್ಜಿ ಮನೆಯಲ್ಲಿದ್ದೇನೆ. ಸೊ ಹೋದ ಸರಿ ಕ್ಲಿಪ್ಪಲ್ಲಿ ನೀವು ನೋಡಿರ್ಬೋದು, ಸಣ್ಣ ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಜ್ಜಿ ಮನೆ ಸುತ್ತಮುತ್ತ ಆ್ಯಂಡ್ ಮನೆ ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಇಲ್ಲಿ ಮೊದಲನೇದಾಗಿ ನಾವು ಮನೆ ನೋಡೋಣ. ಸೊ ನೋಡ್ತಾ ಇರ್ಬೋದು, ಇದು ಫಸ್ಟಿಗೆ ಸಿಗ್ತದೆ ಸಿಟ್ ಔಟ್. ಸೊ ನೆಕ್ಸ್ಟ್ ಒಂದು ಹಾಲ್ ಇದೆ. ಸೊ ಇಲ್ಲಿ 2 ಹಾಲ್ ಒಂದೇ ಇದರಲ್ಲಿ ಬರ್ತದೆ. ನೆಕ್ಸ್ಟ್ ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ದೇವ್ರ ಕೋಣೆ ಒಂದಿದೆ. ಸೊ ಇಲ್ಲಿ ಕಿಚನ್ ಇದೆ. ಆ್ಯಂಡ್ ನೆಕ್ಸ್ಟು ಹೊರಗಡೆಗೆ ಒಂದು ಕಿಚನ್ ಆ್ಯಂಡ್ ಒಂದು ಟಾಯ್ಲೆಟ್, ಬಾತ್ರೂಮ್, ಸ್ಟೋರೇಜ್ ರೂಮ್ ಥರ ಎಲ್ಲ ಇದೆ. ಸೊ ಇದು ಮನೆ. ಈಗ ಬನ್ನಿ ನಾವು ತೋಟದ ಕಡೆ ಹೋಗೋಣ. ತೋಟಕ್ಕೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಬಾವಿ ಸಿಗುತ್ತೆ. ಸೊ ಇದಕ್ಕೆ ನೆಟ್ ಹಾಕಿರೋದ್ರಿಂದಾಗಿ ನೀರು ಕಾಣಿಸ್ತಾ ಇಲ್ಲ, ನೀರು ಮೇಲೇ ಇದೆ ತುಂಬ. ಸೊ ಈ ರೀತಿ ಇದೆ ಬಾವಿ. ಹಾಗೆ ಮುಂದೆ ಹೋದರೆ ಸೊ ಇಲ್ಲೊಂದು ಹಟ್ಟಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಟೋಟಲ್ ಆಗಿ 3 ದನಗಳಿವೆ. ಈಗ ಇದು ನೋಡಿ, ಇದು ಹಟ್ಟಿ. ಸೊ ಇದನ್ನು ನಿಮಗೆ ನಾನು ಆಮೇಲೆ ತೋರಿಸ್ತೇನೆ ರಿಟರ್ನ್ ಬರುವಾಗ. ಸೊ ಬನ್ನಿ ಇನ್ನು ಮುಂದೆ ಹೋಗೋಣ. ಈಗ ನಾವು ಕೆರೆ ಹತ್ರ ಹೋಗ್ತಾ ಇದ್ದೇವೆ. ಈ ತೋಟದಲ್ಲಿ 2 ಕೆರೆಗಳಿವೆ, ಒಂದು ಆ ಸೈಡ್ ಇರೋದು, ಮತ್ತೊಂದು ಈ ಕೆರೆ. ಆ ಕಡೆ ಕೆರೆಗೆ ಹೋಗಲಿಲ್ಲ, ಯಾಕಂತೇಳಿದರೆ ತುಂಬ ಜಿಗಣೆಗಳ ಕಾಟ. ಹಾಗಾಗಿ ಜಿಗಣೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಉಂಬೂರು ಅಂತ ಹೇಳ್ತಾರೆ ತುಳುವಲ್ಲಿ. ಈಗ ನಾವು ಕೆರೆ ಹತ್ರ ಬಂದಿದ್ದೇವೆ. ನೋಡಿ ಯಾವ ರೀತಿ ಕೆರೆ ಇದೆ ಅಂತ ಹೇಳಿ. ಇದು ಸ್ವಲ್ಪ ಚಿಕ್ಕ ಕೆರೆ, ಇನ್ನೊಂದು ನಾನು ಹೇಳಿದಲ್ವ, ಸೊ ಅದು ಸ್ವಲ್ಪ ದೊಡ್ಡದಾಗಿದೆ. ನೋಡಿ ಎಷ್ಟು ಗ್ರೀನ್ ಆ್ಯಂಡ್ ಕ್ಲೀನ್ ವಾಟರ್ ಅಂತ ಹೇಳಿ. ಸೊ ಇದರಲ್ಲಿ ತುಂಬ ಮೀನುಗಳಿದೆ, ಇದು ಕಾಣ್ತಾ ಇಲ್ಲ ಅಷ್ಟೇ. ದೊಡ್ಡ ಮೀನು, ಚಿಕ್ಕ ಮೀನು ಎಲ್ಲ ತುಂಬ ಇದೆ. ನಮ್ಮ ಕಾಲ ಹತ್ರನೇ ಬರ್ತದೆ ಹೋಗಿ ನೀರಲ್ಲಿ ನಿಂತ್ಕೊಂಡ್ರೆ. ನೋಡಿ ಯಾವ ರೀತಿ ಕೆರೆ ಇದೆ ಅಂತ ಹೇಳಿ. ಈ ಕೆರೆಯಲ್ಲಿ ಏಡಿಗಳು ಕೂಡ ಇದೆ. ಸೊ ನನಗೊಂದು ಕಂಡಿತ್ತು, ಹಾಗಾಗಿ ನಾನು ಕೈ ತೋರಿಸ್ತಾ ಇದ್ದೆ. ಸೊ ಅದು ವಿಡಿಯೋ ಅಷ್ಟು ಸರಿಯಾಗಿ ಬಂದಿರಲಿಲ್ಲ ಆಯಿತು, ಹಾಗಾಗಿ. ಆ್ಯಂಡ್ ಅಲ್ಲೊಂದು ಕಾಣಿಸ್ತಾ ಇರ್ಬೋದು ನಿಮಗೆ ನೀರು ಹೋಗ್ತಾ ಇರುವಂಥದ್ದು. ಸೊ ಅದು ಆ ಮೇಲಿನ ಕೆರೆಯಿಂದ ಬರುವಂಥದ್ದು. ಸೊ ಅಲ್ಲಿಂದ ಬಂದು ಹೀಗೆ ಹೋಗೋದು, ಆ ಸೈಡ್ ಆಗಿ ಹೋಗಿ ಆಗ ಒಂದು ಹೋಗೋದು ತೋರಿಸಿದಲ್ಲ ನೀರು ಆ ಸೈಡಿಗೆ. ಸೊ ಅದ್ರ ಜೊತೆ ಸೇರಿ ನದಿಗೆ ಹೋಗ್ತದೆ. ಇಲ್ಲಿ ಫುಲ್ ಹೀಗೆ ಆ ಕಡೆಯವರೆಗೆ ತೋಟ, ಹಾಗೆ ಇಲ್ಲಿ ಕೂಡ ಅಷ್ಟು ಆ ಕಡೆಗೆ ತೋಟ. ಆ್ಯಂಡ್ ಇಲ್ಲಿಗೆ ಗುಡ್ಡೆಯಿಂದ ಕೂಡ ನೀರು ಬರ್ತದೆ. ಸೊ ಅಲ್ಲಿ ಕೂಡ ಒಂದು ಜಲಪಾತದ ಥರ ಎಲ್ಲ ಉಂಟು. ಸೊ ಅವತ್ತು ಹೋಗಿದ್ವಿ ನಾವು. ಸೊ ಅಲ್ಲಿ ಕೂಡ ಹಾಗೆ ತುಂಬ ಜಿಗಣೆಗಳ ಕಾಟ, ಕಾಲಿಟ್ಟರೆ ಸಾಕು ತುಂಬ ಬರ್ತವೆ. ಜಿಗಣೆ ಅಂತೇಳಿದರೆ ಹೆದರಿಕೆ ಅಲ್ಲ, ಅದು ಹತ್ತದಲ್ವ ಕಾಲಿಗೆ. ಸೊ ಅವಾಗ ಅದನ್ನು ತೆಗಿಲಿಕ್ಕೆ ಅಷ್ಟೇ ಕಷ್ಟ ಉಂಟು. ಅದೊಂಥರ ರಬ್ಬರ್ ಟೈಪ್, ತೆಗೆದ್ರೆ ಬರುವುದೇ ಇಲ್ಲ. ನಾನಿಲ್ಲಿ ಹೇಳ್ತಾ ಇರಬೇಕಾದ್ರೇ ಅಪ್ಪನ ಕಾಲಿಗೊಂದು ಹತ್ತಿತ್ತು. ಸೊ ಅದನ್ನು ಅಪ್ಪನೇ ತೆಗಿಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಒಮ್ಮೆ ಎಲೆಯಲ್ಲಿ, ಒಮ್ಮೆ ಚಪ್ಪಲಿಯಲ್ಲಿ, ಎಷ್ಟು ತೆಗೆದ್ರು ಅದು ಹೋಗ್ತಾನೇ ಇರಲಿಲ್ಲ. ಸೊ ಹಾಗೆ ಅಮ್ಮ ಬಟ್ಟೆ ಒಗಿತಾ ಇದ್ದರು. ಹಾಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ ಕೆರೆಯದು. ನೋಡಿ ಇಲ್ಲಿ ನಿಮಗೆ ಮೀನು ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನನಗೆ, ಎಷ್ಟು ಚಿಕ್ಕ ಚಿಕ್ಕ ಮೀನು ನೋಡಿ ಇಲ್ಲಿ ಹೋಗ್ತಾ ಇದೆ. ಸೊ ಹಾಗೆ ತುಂಬ ಮೀನುಗಳೆಲ್ಲ ಇದೆ ಇದರಲ್ಲಿ. ನನಗೆ ಈ ನೀರಿನ ಕಲರ್ ತುಂಬ ಇಷ್ಟ. ನೋಡಿ ನಡುವಲ್ಲಿ ಫುಲ್ ಗ್ರೀನ್, ಅಕ್ಕಪಕ್ಕ ಎಲ್ಲ ಫುಲ್ ಒಂಥರ ವೈಟ್ ಕಲರ್ ಥರ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮೊದಲಾದರೆ ಇಲ್ಲಿ ನಾನು, ಅಕ್ಕ, ತಂಗಿ ಎಲ್ಲ ಇದರಲ್ಲಿ ಬಿದ್ದು ಆಟ ಆಡ್ತಾ ಇದ್ವಿ. ಬಟ್ ಈಗ ಹೋಗಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ, ಬರೀಲಿಕ್ಕೆ ಅದು ಇದಂತ ತುಂಬ ಜಾಸ್ತಿನೇ ಇದೆ.
ಸೊ ಈಗ ಬಟ್ಟೆ ಎಲ್ಲ ಒಗ್ದಾಯಿತು. ಸೊ ಈಗ ಬರ್ತಾ ಇದ್ದೇವೆ. ನೋಡಿ ಯಾವ ರೀತಿ ಇದೆ ತೋಟ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಳೆಯ ಬಾತ್ರೂಮ್ ಮತ್ತು ಟಾಯ್ಲೆಟ್. ಸೊ ಈ ಕಡೆ ಮನೆ ಇದೆ, ತೋರಿಸ್ತೇನೆ ನಿಮಗೆ ಈಗ. ಮಳೆಗೆ ತುಂಬ ಹುಲ್ಲಿರೋದ್ರಿಂದಾಗಿ ತೋಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಮುಂದೆ ಯಾವಾಗಾದರೂ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದುವೇ ಹಳೆ ಮನೆ. ಈಗ ಬನ್ನಿ, ನಾನು ಆಗ ಹೇಳಿದೆ ನಿಮ್ಮ ಹತ್ರ ದನ ಮತ್ತು ಹಟ್ಟಿಯನ್ನು ತೋರಿಸ್ತೇನೆ ಅಂತ ಹೇಳಿ. ನೋಡಿ ಇಲ್ಲಿ 2 ದನ ಇಲ್ಲಿದೆ, ಇನ್ನೊಂದು ದನ ಆ ಸೈಡ್ ಇದೆ, ಅದ್ರ ಹತ್ರ ಹೋಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2 ದನ. ಸೊ ಆ ಕಡೆ ಒಂದಿದೆ. ಟೋಟಲ್ ಆಗಿ 3 ದನಗಳಿದೆ. ಸೊ ಮೊದಲು ಇಲ್ಲಿ ಹಂದಿ ಕೂಡ ಇತ್ತು, ಈಗ ಇಲ್ಲ. ಸೊ ಈಗ ಬನ್ನಿ, ನಾವು ಅಜ್ಜಿ ಮನೆಗೆ ಬರುವ ದಾರಿ ಯಾವ ಥರ ಉಂಟಂತೇಳಿ ನೋಡುವ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.